ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಾವ್ಯನ ಮಾದೇವ ಮತ್ತು ಶ್ರೀನಿವಾಸ ಎತ್ತಾಕೊಂಡೋಗಿ ಕಟ್ಟಾಕೊಂಡಿದ್ದಾರೆ. ಅಂದರೆ ಕಾವ್ಯನ್ನು ಪ್ರೇಮನ್ನು ಒಂದು ಮಾಡಬೇಕು ಅಂತ. ಯಾವಾಗ ನೋಡಿದ್ರು ಕಾವ್ಯ ಪ್ರೇಮನ್ನು ಬೈತಾ ಇರ್ತಾಳೆ. ಅದಕ್ಕೋಸ್ಕರ ಮಾಸ್ಕ್ ಹಾಕ್ಕೊಬಿಟ್ಟು ಏನೂ ಗೊತ್ತಾಗ್ದಂಗೆ ಎತ್ತಾಕೊಂಡು ಹೋಗಿದ್ದಾರೆ. ಆದರೆ ಪ್ರೇಮಗೆ ಗೊತ್ತಿಲ್ಲ ಇದು. ಮತ್ತು ಆ ಪ್ರೇಮಂಗೆ ಫೋನ್ ಮಾಡ್ತಾರೆ. ಎತ್ತಾಕೊಂಡೋಗಿ ಒಂದು ಪಾಳು ಬಂಗ್ಲೆಯಲ್ಲಿ ಕಟ್ಟಾಕಿ ಬಾಯಿಗೆಲ್ಲ ಬ್ಯಾಂಡೇಜ್ ಹಾಕಿ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ. ಅವಳಿಗೆ ಕಾವ್ಯಂಗೆ ಕಟ್ಟಾಕ್ಬಿಟ್ಟು ಆ ಕಡೆ ಈ ಕಡೆ ಗನ್ ಹಿಡ್ಕೊಬಿಟ್ಟು ಪಿಸ್ತಲ್ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಅದಕ್ಕೆ ಪ್ರೇಮಗೆ ಫೋನ್ ಮಾಡ್ತಾರೆ. ಮತ್ತು ಕಾವ್ಯನ ಬಿಡಿಸ್ಕೋಗೋಕ್ಕೆ ಬರೋದಾದರೆ ನೀನು ಒಬ್ಬಳೇ ಬರಬೇಕು, ಪೊಲೀಸು ಅಂತ ಹೋದರೆ ಶೂಟ್ ಮಾಡಿ ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರೇಮ ಏನು ಮಾಡ್ತಾಳೆ, ಕೂತಿರ್ತಾಳೆ. ರಾಮು ಮಲಗಿರ್ತಾನೆ, ನೀರು ಕುಡಿಬೇಕು ಅಂತಾನೆ. ಸರಿ ತತ್ತಿ ನೀರು ಅಂತ ಹೋಗ್ತಾಳೆ. ಇಲ್ಲ ನಾನೇ ತಗೊಂಡು ಕುಡಿತೀನಿ ಬಿಡು ಅಂತೇಳಿ. ಆಮೇಲೆ ಈ ಫೋನ್ ಬಂದ ತಕ್ಷಣ ಇದ್ದಕ್ಕಿದ್ದಂಗೆ ಓಡ್ತಾಳೆ ಫೋನ್ ತಗೊಂಡು. ರಾಮು ಪ್ರೇಮ ಯಾಕೆ ಪ್ರೇಮ ಅಂತ ಕೇಳ್ತಾನೆ. ಆದರೆ ಅವಳು ಹೇಳಲ್ಲ. ಇರು ರಾಮು ಬರ್ತೀನಿ, ಇರು ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾಳೆ. ಆವಾಗ ರಾಮ ಫೋನ್ ಮಾಡಿ ಹೇಳ್ತಾನೆ ಅವ್ರ ಅಣ್ಣಂಗೆ, ಪ್ರೇಮ ಹೊರಟ್ಲು ಅಣ್ಣ, ಬರ್ತಾಯಿದ್ದಾಳೆ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಹಿಂದಿಂದ ರಾಮ ಬರ್ತಾನೆ. ಪ್ರೇಮ ಫಸ್ಟ್ ಹೋಗಿರ್ತಾಳೆ. ಅಲ್ಲಿ ಇವರಿಬ್ಬರು ಶ್ರೀನಿವಾಸ ಮತ್ತು ಮಾದೇವ ಒಂದು ಪಿಸ್ತೂಲ್ನ ಅವಳಿಗೆ ಎಸಿತಾರೆ. ಅವಳು ಪಿಸ್ತೂಲ್ ಹಿಡ್ಕೊತಾಳೆ. ಆಮೇಲೆ ನಿನಗೆ ತಂಗಿ ನಿನ್ನ ಪ್ರಾಣ ಮುಖ್ಯನೋ ನಿನ್ನ ತಂಗಿ ಪ್ರಾಣ ಮುಖ್ಯನೋ? ನಿನ್ನ ತಂಗಿ ಪ್ರಾಣ ಮುಖ್ಯ ಆದರೆ ನೀನು ಗನ್ನಲ್ಲಿ ಶೂಟ್ ಮುಖ್ಯ ಅಲ್ಲ ಅಂದರೆ ಮುಖ್ಯ ಆದರೆ ನೀನು ಶೂಟ್ ಮಾಡ್ಕೊ, ಮುಖ್ಯ ಆಗಿಲ್ಲ ಅಂದರೆ ಶೂಟ್ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಇವಳು ನನ್ನ ತಂಗಿ ಮುಖ್ಯ, ಅವಳು ಬದುಕಬೇಕು ಬಾಳಬೇಕು, ನಾನೇ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾಳೆ ಪ್ರೇಮ. ಹಾಗೆ ಆಮೇಲೆ ಈ ಕಡೆ ಬಂದು ಸ್ನೇಹ ಮತ್ತು ಅವರ ಅತ್ತೆ ಇಬ್ಬರೂ ಫೈಟಿಂಗಿಗೆ ನಿಂತಿದ್ದಾರೆ. ಶ್ರೀನಿವಾಸನ 22 ವರ್ಷದಿಂದ ನೀನು ಹೆಂಗತ್ತೆ ಕೂಡಾಕೊಂಡಿದ್ದೆ, ನಿನ್ನನ್ನು ನಾನೇ ಕೊಲೆ ಮಾಡಿಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಸ್ನೇಹ ಹೊರಟ್ಬಿಟ್ಟಿದ್ದಾಳೆ. ಆದರೆ ಹೇಳ್ತೀನಿರು ಅಂತ ಹೇಳ್ತಾವಳೆ. ಏನು ಹೇಳೋಕ್ಕೋದ್ರೂ ಕೇಳ್ತಾನೆ ಇಲ್ಲ. ಯಾಕೆ ಅಂದರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟಿದ್ದಾಳೆ. ಹೀಗಾಗಿ ಯಾಕೆ ಅಂತ ಗೊತ್ತಿಲ್ಲ, ದಾಮಿನಿನ ಶೂಟ್ ಮಾಡೇ ಬಿಡ್ತೀನಿ, ಸಾಯಿಸೇ ಬಿಡ್ತೀನಿ ಅಂತ ಹೊರಟ್ಬಿಟ್ಟಿದ್ದಾಳೆ ಸ್ನೇಹ. ದಾಮಿನಿ ಇರು ನಾನು ಹೇಳ್ತೀನಿ, ಸ್ನೇಹ ಸುಮ್ಮನೆ ಇರು ನಾನು ಹೇಳ್ತೀನಿ, ನಿಂಗೆ ವಿಷಯ ಗೊತ್ತಿಲ್ಲ, ಸುಮ್ಮನೆ ಇರು ಅಂತವನೇ ಕೇಳ್ತಾ ಇಲ್ಲ. ಈ ಕಡೆ ಪ್ರೇಮ ಬರ್ತಾಯಿದ್ದೀನಿ, ಎಲ್ಲಿ ಬರಬೇಕು ಅಂತ ಇಂಥ ಕಡೆ ಬಾ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ತಾಳೆ. ಹೋಗಿ ಅಲ್ಲಿ ನೋಡ್ತಾಳೆ ದೃಶ್ಯನ. ಕಾವ್ಯ ಅಂತಾಳೆ. ಅವಳು ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟಿರ್ತಾರೆ. ಅವಳು ಮಾತಾಡೋಕ್ಕಾಗಲ್ಲ. ಆವಾಗ ಗನ್ ಕೊಡ್ತಾರೆ. ಗನ್ನನ್ನು ನೀನೇ ಶೂಟ್ ಮಾಡ್ಕೋಬೇಕು. ನಿನ್ನ ತಂಗಿ ಜೀವ ಉಳಿಬೇಕಂದ್ರೆ ನೀನು ಶೂಟ್ ಮಾಡ್ಕೋಬೇಕು. ನೀನು ಜೀವ ಉಳಿಬೇಕಂದ್ರೆ ನಿನ್ನ ತಂಗಿ ಶೂಟ್ ಮಾಡಿ ಸಾಯಿಸ್ತೀವಿ. ಎರಡರಲ್ಲಿ ಒಂದು ಆಪ್ಷನ್ ಇದೆ, ಯಾವ್ದು ಬೇಕು ಹೇಳು ಅಂತಾರೆ. ಆವಾಗ ಅವಳು ಹೇಳ್ತಾಳೆ, ನನಗೆ ನನ್ನ ತಂಗಿ ಮುಖ್ಯ, ನನ್ನ ತಂಗಿ ಜೀವ ಮುಖ್ಯ, ನಾನು ಸತ್ರು ಪರವಾಗಿಲ್ಲ, ನನ್ನ ತಂಗಿ ಬದುಕಬೇಕು ಅಂತಾಳೆ. ಆಮೇಲೆ ಅವಳು ಕಾವ್ಯ ಹೇಳ್ತಾಳೆ, ಇಲ್ಲ ಅಕ್ಕ ನೀನು ಸಾಯಬೇಡ ಕಣೆ, ನನಗೆ ಶೂಟ್ ಮಾಡಲಿ ಪರವಾಗಿಲ್ಲ, ನೀನು ಬದುಕಬೇಕು ಕಣೆ, ನೀನು ಸಾಯಬೇಡ ಕಣೆ ಅಂತಾಳೆ. ಇವಳು ನಾನು ಸಾಯ್ತೀನಿ ನೀನು ಬದುಕಬೇಕು ಅಂತ. ಅವಳು ಸುಮ್ಮನಿರೇ ಅಕ್ಕ, ನಿನ್ಗೆ ತಲೆ ಕೆಟ್ಟಿದೆಯಾ, ಸಾಯಬೇಡ ಕಣೆ ಅಂತ ಪ್ಲಾಸ್ಟಿಕ್ ಕಿತ್ತಾಕ್ತಾರೆ ಬಾಯಿಂದ. ಕಿತ್ತಾಕ್ದಾಗ ಅವಳು ಹಂಗಂತಾಳೆ. ಆಮೇಲೆ ಹೀಗೆ ಸುಮಾರು ಹೊತ್ತು ಇದು ನಡೆಯುತ್ತೆ. ಆಮೇಲೆ ಶೂಟ್ ಮಾಡ್ಕೊಳ್ಳೋದು 1 2 3 4 5 ಅಂತ 10 ಎಣಿಸೋಷ್ಟರೊಳಗೆ ಶೂಟ್ ಮಾಡ್ಕೋಬೇಕು ಅಂತ ಆಗಿರುತ್ತೆ. 10 ಎಣಿಸೋಷ್ಟರೊಳಗೆ ಮಹಾದೇವ ಬೇರೆ ಕಡೆ ಶೂಟ್ ಮಾಡಿಬಿಡ್ತಾನೆ.
ಇದು ಡಮ್ಮಿ, ಈ ಪ್ರೇಮಂಗೆ ಕೊಟ್ಟಿರೋದು ಬುಲೆಟೇ ಇಲ್ಲ, ಡಮ್ಮಿ ಇದೆ. ಹಾಗಾಗ್ಬಿಟ್ಟು ಅವಳು ಹಿಂಗೆ ಟ್ರಿಗರ್ ಎಳೆದ್ರೂ ಶೂಟ್ ಆಗಲ್ಲ, ಏಕೆಂದರೆ ಅದರಲ್ಲಿ ಬುಲೆಟೇ ಇಲ್ಲ. ಹಾಗಾಗಿ ಆಮೇಲೆ ಈ ಕಡೆ ಇವಳು ಕಟ್ಟೆಲ್ಲ ಬಿತ್ತಾರೆ, ಕಾಲು ಕೈದೆಲ್ಲ. ಆಮೇಲೆ ಅಕ್ಕ ಅಂತ ಹೋಗಿ ತಪ್ಕೊಂಬಿಡ್ತಾಳೆ ಪ್ರೇಮ ಕಾವ್ಯ ಅಂತ ತಪ್ಕೊತಾಳೆ. ಆಮೇಲೆ ಇಬ್ಬರುಗಳು ಅಂತ ಅಳ್ತಾರೆ. ಹೊತ್ತು ಸಾಕಾಗಿ ಆಮೇಲೆ ಮನೆ ಕಡೆಗೆ ಬರೋದಕ್ಕೆ ಹೊರಡ್ತಾರೆ. ಆದರೆ ಇಲ್ಲಿ ಹೊತ್ತು ಸಾಕಾಗಿ ಅವ್ರು 3 ಜನ ಅಲ್ಲಿ ಕೂತಿರ್ತಾರೆ. ಇವರು ಆ ಕಡೆ ನೋಡೋದೇ ಇಲ್ಲ, ಇವರು ಅಳೋದೇ ಆಗೋಯ್ತು. ಅಂದರೆ ಯಾರು ಈ ಥರ ಕಟ್ಟಾಕಿದ್ದಾರೆ ಅದೆಲ್ಲ ಗೊತ್ತಾಗಿಲ್ಲ ಇನ್ನು. ಇವಾಗ ನೋಡ್ತಾರೆ, ನೋಡಿಬಿಟ್ಟು ಆವಾಗ ಗೊತ್ತಾಗುತ್ತೆ, ಓ ಇವರೇ 3 ಜನ ಸೇರಿ ಮಾಡಿರೋದು ಇದು ಪ್ಲ್ಯಾನ್ ಅಂತ. ಆವಾಗ ರಾಮು ಹೇಳ್ತಾನೆ, ನಾವು 3 ಜನ ಸೇರಿ ಮಾಡಿರೋಂಥ ಪ್ಲ್ಯಾನ್ ಇದು, ನಿಮ್ಮ ಅಕ್ಕ ತಂಗಿನ ಒಂದು ಮಾಡೋಕ್ಕೋಸ್ಕರ. ಯಾವಾಗಲೂ ನೀನು ಪ್ರೇಮನ್ನ ಬೈತಾ ಇದ್ದೀಯಲ್ಲ, ಅದಕ್ಕೇ ನಿಮ್ಮಿಬ್ಬರನ್ನ ಯಾವ ರೀತಿನಾದರೂ ಒಂದು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಲ್ಯಾಣಿಗೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ಹಿಂದಿನ ದಿವಸ ನಡೆದಿದ್ದೆಲ್ಲನೂ ಹೇಳ್ತಾರೆ. ಹಿಂಗೆ ಮಾಡೋದು, ಹಿಂಗೆ ಮಾಡೋದು ಅಂತೇಳ್ಬಿಟ್ಟು. ಆವಾಗ ಇವರಿಗೆ ಅರ್ಥ ಆಗುತ್ತೆ, ಅಕ್ಕ ತಂಗಿರಿಬ್ರಿಗೂ. ಆಮೇಲೆ ಎಲ್ಲರೂ ಸೇರಿ ಮನೆಗೆ ಬರೋಕ್ಕೆ ಸರಿ ಹೋಗ್ತಾರೆ. ಮನೆಗೆ ಬರೋಕ್ಕೆ ಹೊರಡ್ತಾರೆ. ಬರೋಕ್ಕಿನ್ನೂ ಬಂದಿರಲ್ಲ, ಹೊರಡ್ತಾರೆ ಅಲ್ಲಿಂದ ಮನೆಯಿಂದ. ಅಷ್ಟೊತ್ತಿಗೆ ಕಲ್ಯಾಣಿ ಫೋನ್ ಮಾಡ್ತಾಳೆ, ಎಲ್ಲ ಸರಿ ಹೋಯ್ತಾ ಅಂತ. ಹ್ಞೂ ಎಲ್ಲ ಸರಿ ಹೋಯ್ತು, ಬರ್ತಾಯಿದ್ದೀವಮ್ಮ ಅಂತ ಹೇಳ್ತಾರೆ. ಬರ್ತಾಯಿದ್ದೀವಿ ದೊಡ್ಡಮ್ಮ ಅಂತೇಳಿ. ಹ್ಞೂ ಬರ್ತಾಯಿದ್ವಿ ಕಲ್ಯಾಣಿ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಮನೆಗೆ. ದಾಮಿನಿಗೆ ಸಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.